ಡಿ ಬಾಸ್ ದರ್ಶನ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು. ತೆಲುಗು ಆಗಿದ್ರು ಕನ್ನಡ ಮೇಲೆ ಪ್ರೌಡ್ ಇದೆ. ಅವ್ರು ಹೇಳಿಲ್ವಾ ಹುಟ್ಟಿದರೆ ಕನ್ನಡ ನನ್ನಲ್ಲಿ ಹುಟ್ಟಬೇಕು ಅಂತ. ಓಕೆ, ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಜೈ ಕರ್ನಾಟಕ, ಜೈ ಕನ್ನಡ ಮಾತೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಪೈಸಿ ಬಾಯ್. ಇವತ್ತು ಏನು ಸ್ಪೆಷಲ್ ಅಂದರೆ November 1. ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ MG ರೋಡ್ ಅಂದರೆ ಮಹಾತ್ಮ ಗಾಂಧಿ ರಸ್ತೆ. November 1 ಎಷ್ಟು ಜನ ಗೊತ್ತಿರುತ್ತೆ ಗೊತ್ತಿರಲ್ಲ. ನೋಡಿ, ನಮ್ಮ ಕನ್ನಡ ರಾಜ್ಯೋತ್ಸವ ಅಂತ ಎಷ್ಟೆಲ್ಲ ಫ್ಲ್ಯಾಗ್ ಹಾಕಿದ್ದಾರೆ. ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲ ಕಡೆ ಫ್ಲ್ಯಾಗ್ ಹಾಕ್ತಾ ಇರೋದು. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಸರ್, ನಿಮ್ಗೆ ಈ ಥರ ಮಾಡಬೇಕು ಅಂತ ಯಾವಾಗ ಯೋಚನೆ ಬಂತು? ಈ ಥರ ಇಲ್ಲ, ನಾ ಪ್ರತಿ ಸರಿ ಕನ್ನಡ ರಾಜ್ಯೋತ್ಸವಕ್ಕೆ ಮಾಡ್ತಾನೆ ಇರ್ತೀನಿ. ಒಬ್ಬ ಕನ್ನಡಿಗನಾಗಿ ಒಂದು ಮಾತಾಡಬೇಕಂದ್ರೆ ಏನು ಸರ್ ಹೇಳ್ತೀರಾ ನಮ್ಮ ಜನಕ್ಕೆ? ಕನ್ನಡವನ್ನು ಕನ್ನಡಿಗರೇ ಉಳಿಸ್ಬೇಕು ಮೊದಲು. ಅವಾಗಿಂದ ನಾವು ನಮ್ಮ ಭಾಷೆಯವ್ರು ಸಿಗ್ತಾ ಅಂತ ಸರ್ಚ್ ಮಾಡ್ತಾನೆ ಇದ್ದೀನಿ. ಇವಾಗ ಸಿಕ್ಕಿದ್ರೆ ಸಿಂಪಲ್ ಕ್ವಶನು, November 1 ಏನು ಸ್ಪೆಷಲ್? ಕರ್ನಾಟಕ ರಾಜ್ಯೋತ್ಸವ. ಯಾಕೆ ಹುಡುಕ್ತೆ? ಎಷ್ಟು ವರ್ಷ ಆಯಿತು ಶುರುವಾಗಿ? BB 47. ಫ್ರೆಂಡ್ಶಿಪ್ ಆಗಲಿ ಲವಲ್ ಆಗಲಿ ಯಾರು ಬೇಗ ಮೋಸ ಮಾಡ್ತಾರೆ? ಫ್ರೆಂಡ್ಶಿಪ್. ಯಾಕೆ? ಫ್ರೆಂಡ್ಸ್ ಲವರ್ ಆದರೆ ಒಂದು ಬಾಯ್ ಫ್ರೆಂಡ್ ಅಂದಮೇಲೆ ಟ್ರೂ ಆಗಿರ್ತಾನೆ. ಅವನೇನು ನಮ್ಮನ್ನ ಅರ್ಥ ಮಾಡ್ಕೊಂಡಿರ್ತಾನೆ. ಫ್ರೆಂಡ್ಸ್ ಆದರೆ ಮುಂದೆ ಚೆನ್ನಾಗಿದ್ದು ಹಿಂದೆ ಬ್ಯಾಕ್ ಬಿಚಿಂಗ್ ಮಾಡ್ತಾರೆ ಅಂತಾರಲ್ವಾ, ಹಂಗಿರ್ತಾರೆ. ಲವ್ ಟ್ರೂ ಆಗಿರುತ್ತೆ. ಬಟ್ ನಿಮಗೆ ಫ್ರೆಂಡ್ಶಿಪ್ಗಿಂತ ಲವ್ ಇಂಪಾರ್ಟೆಂಟ್. ಯಾಕೆ? ನನಗೆ ನನ್ನ ಲವ್ ಇಂಪಾರ್ಟೆಂಟ್. ನನಗೇನೇ ಆದರೂ ಬರೋದು ಅವನೇ ಅಲ್ವಾ, ಸೊ ಲವ್ ಇಂಪಾರ್ಟೆಂಟ್. ಯಾರು ಆ ಪುಣ್ಯವಂತ? ಅದೆಲ್ಲ ರಿವೀಲ್ ಮಾಡೋಕ್ಕಾಗಲ್ಲ. ಹಾಯ್ ಹೆಲೋ. ಹಲೋ ಹಾಯ್. ನೀವು ನನ್ನ ಪಕ್ಕ ಬಂದ್ಬಿಡಿ. ಏನು ಗೊತ್ತಾ, ನಮ್ಮ ಪಕ್ಕ ಬನ್ನಿ ಅಂತ ಹೇಳಿದ್ದು? ಫೋನಲ್ಲಿ ಇರುತ್ತೆ ಮ್ಯೂಟು. ಶಾರ್ಟ್ ಗರ್ಲ್ಸ್ ಆಲ್ವೇಸ್ ಕ್ಯೂಟು. ಇದೇ ರೀತಿ ಸಂಜೆ ತನಕ ನಿನ್ನ ಹೊಗಳ ಬೇಕೆ. ನೀವೆಲ್ಲ ಹೋಗ್ಬಿಟ್ಟು ಪರವಾಗಿಲ್ಲ. ಅದೇ ಮತ್ತೆಲ್ಲ ಹೇಳ್ಬೇಕು ಅಂದರೆ ಏನಂತೀರ ನಮ್ಮ ಭಾಷೆ ಬಗ್ಗೆ? ಕನ್ನಡವರು ಕನ್ನಡ ಮಾತಾಡಲೇಬೇಕು. ಕನ್ನಡವರು ಕನ್ನಡ ಮಾತಾಡೋಕ್ಕೆ ನಾಚಿಕೆ ಪಡಬಾರ್ದು. ತೆಲುಗು ಆಗಿದ್ರು ಕನ್ನಡ ಮೇಲೆ ಪ್ರೌಡ್ ಇದೆ. ತೆಲುಗು ಪಿಲ್ಲನಾ? ಪ್ರಭಾಸ್ ಮೂವಿ ಪೇರು ಬಿಲ್ಲ, నువ్వేనా ಪಿಲ್ಲ. ಇದು ತುಂಬಾ ಜಾಸ್ತಿ ಆಯ್ತು ಅನ್ಸುತ್ತೆ ನನ್ನ ಪ್ರಕಾರ. ಜಾಸ್ತಿ ಅದು ಇಲ್ಲ. ನೀವು ಎಷ್ಟು ವರ್ಷದಿಂದ ಫೋನ್ ಯೂಸ್ ಮಾಡ್ತಾ ಇದ್ದೀರಾ? ಒಂದು 2.5 years ಇಂದ. ಫೋನ್ ಎಷ್ಟು ವರ್ಷದಿಂದ? 3-4 years. ಎಷ್ಟು ವರ್ಷ ನಿಮಗೆ? 16. ಅವಾಗಲೇ ಫೋನಾ? ಕೋವಿಡ್ ಇಂದ ಎಲ್ಲ ನೀವು ಸೇಮಾ? ನಮ್ಮ ಫೋನ್ನ ನಮ್ಮ ಭಾಷೆಲಿ ಏನಂತ ಕರೀತಾರೆ? ನಮ್ಮ ಅಚ್ಚ ಕನ್ನಡದಲ್ಲಿ ಏನಂತ ಕರೀತಾರೆ? ಓಕೆ, ನಾನು ಎಲ್ಲೋ ಕೇಳಿದ್ದೀನಿ. ದೂರದರ್ಶನ ಟಿವಿ. ಸಂಚಾರವಾಣಿ. ನ್ಯೂಸ್ ಎಲ್ಲ ಸ್ಕೂಲಲ್ಲಿ ಅದನ್ನು ಟೀಚ್ ಮಾಡಿರ್ತಾರೆ. ಮಾಡಿದ್ದಾರೆ, ಅದು ನಾವು ನೆನ್ಪಿಟ್ಕೊಳ್ಳಲ್ಲ. ನೀವು ಯಾರು ಫ್ಯಾನ್ ಅಂದರೆ? ನೀವು ಅಷ್ಟೇನಾ? ಇಲ್ಲ, ನಾವು ಸುದೀಪ್ ಕಿಚ್ಚ ಸುದೀಪ್. ಹಂಗೆ ಇದ್ದೀರಾ? ಅದಕ್ಕೆ ಕೇಳಿದೆ. ಥ್ಯಾಂಕ್ ಯು. ನನಗೆ ಗೊತ್ತಿಲ್ವಾ ಯಾರಿಗೂ? ಇಲ್ಲ, ನಾನು ಹೇಳ್ಬಿಡಲ್ಲ. ಆಯ್ತು, ಜಂಗಮ್ಮ ವಾಣಿ ಅಂತಾರೆ. ಜಂಗಮವಾಣಿ. ಓಕೆ, ನಿಜನಾ? ಗೂಗಲ್ ಮಾಡಿಬೇಕಾದ್ರೆ. ಓಕೆ, ಇದೇ ಫಸ್ಟ್ ಟೈಮ್ ಕೇಳ್ತಿರೋದು. ಜಂಗಮ ಅಂತ ಯಾವುದೋ ಲೆಸನ್ ಕೇಳಿದಂಗಿತ್ತು. ಬೆಂಗಳೂರಲ್ಲಿ ವಿಧಾನಸೌಧ ಫೇಮಸ್, ಅದನ್ನು ಕಟ್ಟಿದ್ಯಾ ಬ್ರೋ? ನಾವಿನ್ನ ಅಲ್ಲಿ ಹೋಗಿಲ್ಲ. ಅದು ಅಂದರೆ ಹಿಸ್ಟ್ರಿ ಗೊತ್ತು, ಯಾಕೆ ಕಟ್ಟಿದ್ರು ಅಂತ. ಯಾಕೆ ಕಟ್ಟಿದ್ಯಾ? ಯಾರು ಗೊತ್ತಿಲ್ಲ. ಅದೇ ಕಟ್ಟಿದ್ರು ಮೇಸ್ತ್ರಿಗಳು ಕಟ್ಟಿರ್ತಾರೆ. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಅದು ಕರೆಕ್ಟ್. ಕಟ್ಸಿರೋದು ಯಾರು ಅಂತ ಗೊತ್ತಿಲ್ಲ, ಕಟ್ಟಿರೋದು ಅವ್ರು ಅಂತ. ಚಿಕ್ಕ ವಯಸ್ಸು ಇಂಗ್ಲೀಷ್ ಮೀಡಿಯಮೇನಾ? ಹೌದು. November 1 ಬಗ್ಗೆ ಏನು ಹೇಳ್ತೀರಾ? November 1 ಅಂದ್ರೇ ಅದು ಕನ್ನಡದ ಹಬ್ಬ. ನಾವೆಲ್ಲರೂ ಕರ್ನಾಟಕದಲ್ಲಿ ಹುಟ್ಟಿರೋರು, ಕನ್ನಡ ನಮ್ಮ ಮಾತೃಭಾಷೆ ಅಂದಮೇಲೆ ನಾವು ಹೇಗೆ ಈ ನಮ್ಮ ಹುಟ್ಟಿದಬ್ಬನ, ನಮ್ಮ ಬೇರೆ ಯಾವುದೋ ನಮ್ಮ ದೀಪಾವಳಿ, ದಸರಾ ಹಿಂಗೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ, ಅದೇ ಥರ November 1 ಕೂಡ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡಬೇಕು. ಯಾಕೆಂದರೆ ನಾವು ಮಾತಾಡೋದು ಕನ್ನಡದ, ನಮಗೊಂದು ಭಾಷೆ ಅಂತ ಇರೋದೇ ಕನ್ನಡ ಲಿಪಿಯಿಂದ ಅಲ್ವಾ. ಸೊ ಹಾಗಾಗಿ ನಾವು ಈ ಮಣ್ಣಲ್ಲಿ ಹುಟ್ಟಿದ್ದೀವಿ ಅಂದರೆ ಖುಷಿ ಪಡಬೇಕು. ಅಣ್ಣವ್ರು ಹೇಳಿಲ್ವಾ, ಹುಟ್ಟಿದರೆ ಕನ್ನಡ ನನ್ನಲ್ಲಿ ಹುಟ್ಟಬೇಕು ಅಂತ. ಸ್ಪೆಷಲು ಇವತ್ತು ಕರ್ನಾಟಕ ರಾಜ್ಯೋತ್ಸವ. ಕನ್ನಡ ಅಂದರೆ ನಿಮ್ಮ ಫಸ್ಟು ನೆನಪಾಗೋದೇನು? ನನಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು, ನಮ್ಮ ಅಪ್ಪು ಬಾಸ್. ಹಿಂಗೆ ಬ್ರೋ? ನಮ್ಮ ಸ್ಟೇಟು, ನಮ್ಮ ಕಲ್ಚರು. ಒಂದೇ ಮಾತು ನೆನಪಾಗೋದು, ಕನ್ನಡನೇ ಸತ್ಯ, ಕನ್ನಡನೇ ನಿತ್ಯ. ನಾವೆಲ್ಲರೂ ಮೂವರು ಕನ್ನಡದವ್ರು ಗುಂಪು ಮಾಡ್ಕೊಂಡು ಓಡಾಡ್ತಿರ್ತೀವಿ. ನಾನು ಕನ್ನಡದವನೇ, ಬಟ್ ಗುಂಪು ಮಾಡಿಲ್ಲ, ಸಿಂಗಲ್ ಆಗಿದ್ದೀನಿ. ಸಿಂಗಲ್ ಒಂಟಿಯಾಗಿ ಹೋಗೋನೆ ಸಿಂಹ. ಎಷ್ಟು ವರ್ಷದಿಂದ ಫೋನ್ ಯೂಸ್ ಮಾಡ್ತಾ ಇದ್ದೀರಾ? ಫೋನ್
ನಾನು ಫೋನ್ ಅಪ್ಪ ಅಮ್ಮ ಜೊತೆ ಇದ್ದಾಗಿಂದ ನಾವು ಯೂಸ್ ಮಾಡ್ತೀವಿ. 17 ವರ್ಷ 17 ವರ್ಷ ಇಲ್ಲ. 2-3 ವರ್ಷ ಆಯ್ತಾ? ಸಿಂಪಲ್ ಕ್ವಶನು, ನಮ್ಮ ಭಾಷೆಯಲ್ಲಿ ಫೋನ್ ಏನಂತ ಕರೀತಾರೆ? ಜಂಗಮವಾಣಿ. ಗೊತ್ತಾ? ಕರೆಕ್ಟಾ ಅಣ್ಣ? ಕರೆಕ್ಟಾ? ಬ್ರಿಲಿಯಂಟು, ಟ್ಯಾಲೆಂಟು, ಸ್ಟೂಡೆಂಟು. ಕೊಡ್ಬೇಕಣ್ಣ. ಮನ್ಸು ಕೊಡ್ತೀನಿ ನಿಮಗೋಸ್ಕರ. ಕಾಸು ಇವತ್ತು ಬರುತ್ತೆ ಹೋಗುತ್ತೆ. ನಿಮ್ಮ ಚಾನೆಲ್ ಅಲ್ಲಿ ಬಂದಿರೋದೇ ದೊಡ್ಡ ವಿಷಯ ಅಲ್ವಾ ನಮಗೆ? ಅದಕ್ಕಿಂತ ಏನು ಜಾಸ್ತಿ ಅಚೀವ್ಮೆಂಟ್ ಇವಾಗ. ಚಿಕ್ಕ ಹುಡುಗ ಅವ್ರು ಚಿಕ್ಕ ಚಾನಲ್ ಒಂದು 3 ಮಂತ್ಸಿಂದ 14,000 ಇಲ್ಲ. 14,000 ಇದೆ. ಒಬ್ಬ ನಾನು ಇನ್ಸ್ಟಾಗ್ರಾಮಲ್ಲಿ 30 ಫಾಲೋವರ್ಸ್. 14,000 30 ಬಿಡೋಬ, ನೀವೆಲ್ಲ ದೊಡ್ಡ ಚಿಕ್ಕ ಹುಡುಗ. ಚೆನ್ನಾಗಿ ಹೇಳ್ತೀರಾ ಸರ್. ಸರಿ, ಯಾರು ಸರ್ ನೀವೆಲ್ಲ? ಯಾರ ಅಭಿಮಾನಿ ನೀವೆಲ್ಲ? ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಅಂತ. ಮ್ಯಾಡಿ ಮಧು, ಸುಹಾಗ್ ಅಂತ, ಸುಜಿತ್ ಅಂತ. ಸಾಗರ್. ಓಕೆ. ರೆಡಿಗೆ ಆಗಿ ಯಾವ ಥರ ಫೀಲ್ ಆಗ್ತಿದೆ ಸರ್? ತುಂಬ ಹೆಮ್ಮೆ ಫೀಲ್ ಆಗುತ್ತೆ ಸರ್. ಕರ್ನಾಟಕದಲ್ಲಿ ಹುಟ್ಟಿದ್ದೆ ನನಗೆ ದೊಡ್ಡ ಹೆಮ್ಮೆ. ಯಾಕಂದರೆ ಬೇರೆ ಬೇರೆ ರಾಜ್ಯದಿಂದ ಎಷ್ಟೋ ಜನ ಇವಾಗ ವರ್ಲ್ಡ್ ವೈಡ್ ನೋಡಿಕೊಂಡ್ರೆ ನಮ್ಮದೇ ಅತಿ ವೇಗವಾಗಿ ಬೆಳೀತಿರೋ ನಗರ. ಈ ಥರ ಕರ್ನಾಟಕದಲ್ಲಿ ಹುಟ್ಟಿರೋದೇ ದೊಡ್ಡ ಹೆಮ್ಮೆ ಸರ್ ನನಗೆ. ಅದಕ್ಕಿಂತ ಇನ್ನೊಂದು ಹೆಮ್ಮೆ ಏನು ಬೇಕು? ಎಷ್ಟೇ ಜನ್ಮ ಹುಟ್ಟಿದ್ರು ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಇಷ್ಟಪಡ್ತೀನಿ ಸರ್. ಸರ್, ನಮ್ಮ ಭಾಷೆ ಬಗ್ಗೆ ಎರಡೇ ಪದ ಹೇಳಬೇಕು ಅಂದರೆ ಏನಂತ ಹೇಳ್ತೀರಾ? ನನ್ನ ಪ್ರಾಣ ಸರ್. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಒಂದೇ ಕ್ವಶನು, ನೀವು ಎಷ್ಟು ವರ್ಷದಿಂದ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಸರ್? ನಾನೊಂದು 5 ಇಯರ್ಸ್ ಆಯಿತು. 5 to 6 years. ಆಲ್ಮೋಸ್ಟ್ ಸೇಮ್. ಫೋನ್ನ ನಮ್ಮ ಭಾಷೆಯಲ್ಲಿ ಹೇಳಿ ಬ್ರೋ, ಏನೋ ಕೇಳ್ತಾ ಇದ್ರಿ? ಯೋಚನೆ ಮಾಡತ್ತಾರೆ ಆ್ಯಕ್ಟಿಂಗ್ ಮಾಡೋದು. ಓಕೆ, ಬ್ರೋ, ಫೋನ್ನ ನಮ್ಮ ಭಾಷೆಯಲ್ಲಿ ಏನಂತ ಕರೀತಾರೆ? ಜಂಗಮವಾಣಿ. ಕರೆಕ್ಟಾ? ಕರೆಕ್ಟಾ ತಪ್ಪ? ಇವಾಗ ನೀವೇನು ಬ್ರೋ ಮಾಡಿದ್ರೆ ಅದು? ಅಲ್ಲ, ನಾನು ಇವಾಗ ಸ್ಟಡಿ ಮಾಡ್ಕೊಂಡೆ. ಲಾಡಿ ಸ್ವಲ್ಪ ಜಂಗಮ ಮಾಡಿ ರೆಕಾರ್ಡ್ ಮಾಡ್ಬಿಡ್ತಾರೆ ಅಂತ. ಸ್ಪೈಸಿ ತೇಜ್ ಅವ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆ ಕಂಟೆಂಟ್ ಮಾಡಿ. ಇದೇ ಥರ ಸ್ವಲ್ಪ ಡಬಲ್ ಮೀನಿಂಗ್ ಸ್ವಲ್ಪ ಕಡಿಮೆ ಮಾಡಿ ಸಾಕು. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ. ಇನ್ಸ್ಟಾಗ್ರಾಮ್ ಅಲ್ಲಿ ಬೆಸ್ಟ್ ಪೇಜ್ ಅದೇ ನಮ್ಮ ಸ್ಪೈಸಿ ಟೇಜ್. ಪೋಸ್ಟ್ ಏನೋ ಬೇಜಾರಾಯ್ತಾ? ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಮ್ಗೇನು ಬೇಜಾರಾಗಿಲ್ಲ. ವಿ ಲೈಕ್ ಈ ಥರ ಕಂಟೆಂಟ್ಸ್. ಡ್ರೀಮ್ ಕಮ್ ಟ್ರೂ ಆ್ಯಕ್ಚುಲಿ. ಫಸ್ಟ್ ಅನ್ಕೊಂಡಿರ್ಲಿಲ್ಲ. ಫಾಲೋ, ಶೇರ್, ಫಾಲೋ ಮಾಡ್ಬೇಕು ನೀವು. ಫಾಲೋ, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. ಸಕರಕಾರ ಬಾಯ್.